ಇನ್ನು ಪಬ್ಲಿಕ್ ಟಿವಿಯಲ್ಲಿ ಇದೊಂದು ಬಿಗ್ ಎಕ್ಸ್ಪೋಸ್ ಸುದ್ದಿ. ಬಿಬಿಎಂಪಿ ಅವರೇ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ. ಬಿಬಿಎಂಪಿ ಅವರು ಹೇಳೋದೊಂದು ಮಾಡೋದೊಂದು. ನಿಯಮದ ಪ್ರಕಾರ ಯಾವುದೇ ನಾಮಫಲಕದಲ್ಲಿ 60% ಕನ್ನಡ, 40% ಇಂಗ್ಲಿಷ್ ಅಥವಾ ಬೇರೆ ಭಾಷೆ ಇರಬೇಕು ಅಂತ ಇದೆ. ಆದರೆ ಪಾಲಿಕೆಯವರೇ ನಿರ್ಮಿಸಿರ್ತಕ್ಕಂಥ ಬೃಹತ್ತಾದಂತಹ ಒಂದು ಮಾರ್ಕೆಟ್ ಸದ್ಯದಲ್ಲೇ ಅನಾವರಣ ಆಗ್ತಾ ಇದೆ ವಿಜಯನಗರದಲ್ಲಿ. ಅಲ್ಲಿನ ನಾಮಫಲಕದಲ್ಲಿ ಬಿಬಿಎಂಪಿ ಅವರೇ ಕನ್ನಡಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಹೇಗೆ ಅಂತ ನೀವೇ ನೋಡಿ. ಬಿಬಿಎಂಪಿಯಿಂದ ಕನ್ನಡಕ್ಕೆ ಅಪಮಾನ. ನಾಮಫಲಕದಲ್ಲಿ 60% ಕನ್ನಡ ಮಾಯ. ಪಾಲಿಕೆ ಬಜಾರ್ನಲ್ಲಿ ಕನ್ನಡ ವಿರೋಧಿ ನಡೆ. ನಾಮಫಲಕದಲ್ಲಿ 60% ಕನ್ನಡ, 40% ಇಂಗ್ಲಿಷ್ ಇರಬೇಕು ಅಂತ ಬಿಬಿಎಂಪಿ ಆದೇಶ ಮಾಡಿದೆ. ಆದ್ರೆ ಈ ಆದೇಶವನ್ನ ಬಿಬಿಎಂಪಿಯ ಉಲ್ಲಂಘನೆ ಮಾಡಿ ಕನ್ನಡಕ್ಕೆ ಅಪಮಾನ ಮಾಡಿದೆ. ಬೆಂಗಳೂರಿನ ವಿಜಯನಗರದಲ್ಲಿ ಹೊಸದಾಗಿ ಉದ್ಘಾಟನೆಗೆ ಸಿದ್ಧವಾಗಿರುವ ಪಾಲಿಕೆ ಬಜಾರ್ ನಾಮಫಲಕದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ಪಾಲಿಕೆ ಬಜಾರ್ ಅಂತ ಬರೆದಿದ್ದು ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಇಂಗ್ಲಿಷ್ ಇದೆ, ಸಣ್ಣ ಅಕ್ಷರದಲ್ಲಿ ಕನ್ನಡ ಇದೆ. 60% ಇಂಗ್ಲಿಷ್ ಇದ್ರೆ 40% ಕನ್ನಡದಲ್ಲಿ ಬರೆದು ಕನ್ನಡ ವಿರೋಧಿತನವನ್ನ ಮೆರೆಯಲಾಗಿದೆ. ಬಿಬಿಎಂಪಿ ಹೇಳೋದೊಂದು ಮಾಡೋದೊಂದು. ನಾಮಫಲಕಗಳಲ್ಲಿ 60% ಕನ್ನಡ, 40% ಇಂಗ್ಲಿಷ್ ಇರಬೇಕು ಅಂತ ಹೇಳಿ ಬಿಬಿಎಂಪಿ ಆದೇಶ ಮಾಡಿದ್ರೆ, ಆದ್ರೆ ವಿಜಯನಗರದಲ್ಲಿ ಹೊಸದಾಗಿ ಓಪನ್ ಆಗ್ತಾ ಇರತಕ್ಕಂತಹ ಪಾಲಿಕೆ ಬಜಾರ್ ಏನಿದೆ ಅದರ ನಾಮಫಲಕದಲ್ಲಿ 60% ಇಂಗ್ಲಿಷ್ ಇದೆ, 40% ಕನ್ನಡ ಇದೆ. ಬಿಬಿಎಂಪಿಗೆ ನಿಜಕ್ಕೂ ನಾಚಿಕೆ ಆಗ್ಬೇಕು. ಯಾವ ಮಟ್ಟದಲ್ಲಿ ಈ ಒಂದು ಅಕ್ಷರಗಳಿದೆ ಅಂತದ ಅಂದ್ರೆ 60% ಕನ್ನಡ, 40% ಇಂಗ್ಲಿಷ್ ಇರಬೇಕು ಅಂತ ಹೇಳಿ ದೊಡ್ಡದಾಗಿ ಆದೇಶ ಮಾಡ್ತು. ಬೆಂಗಳೂರಿನಲ್ಲಿ ಎಲ್ಲರೂ ಇದನ್ನ ಪಾಲನೆ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಬಿಬಿಎಂಪಿ ಪಾಲಿಕೆ ಬಜಾರ್ ಅಂತೇಳಿ ಇಂಗ್ಲಿಷ್ನಲ್ಲಿ 60% ಇದೆ, ಕನ್ನಡದಲ್ಲಿ 40% ಇದೆ. ಇನ್ನು ಬೆಂಗಳೂರಿನ ಉದ್ದಿಮೆದಾರರು ಕನ್ನಡವನ್ನ ನಿರ್ಲಕ್ಷಿಸಿ ಕನ್ನಡ ನಾಮಫಲಕ ಹಾಕದ್ದಕ್ಕೆ ದೊಡ್ಡ ಹೋರಾಟವೇ ಮಾಡಿದ್ರು. ಬಳಿಕ ಬಿಬಿಎಂಪಿ 60% ಕನ್ನಡ, 40% ಇಂಗ್ಲಿಷ್ನಲ್ಲಿ ನಾಮಫಲಕ ಹಾಕಿಸಬೇಕು ಅಂತ ಕಾರ್ಯಾಚರಣೆ ಮಾಡಿತು. ಈಗ ಪಾಲಿಕೆಯೇ ಈ ನಿಯಮವನ್ನ ಉಲ್ಲಂಘನೆ ಮಾಡಿ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದೆ. ಮಾಡಿರುವಂತ ಎಡವಟ್ಟಿನ ಮತ್ತೊಂದು ನಾಮಫಲಕದಲ್ಲಿ ಯಾವ ರೀತಿ ಬರೆದಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಕೂಡ 60% ಇಂಗ್ಲೀಷಲ್ಲಿ ಪಾಲಿಕೆ ಬಜಾರ್ ಅಂತ ಬರೆದಿದ್ದಾರೆ, 40% ಕನ್ನಡದಲ್ಲಿ ಪಾಲಿಕೆ ಬಜಾರ್ ಅಂತ ಬರೆದಿದ್ದಾರೆ. ಇದು ನಿಜಕ್ಕೂ ಬಿಬಿಎಂಪಿಗೆ ನಾಚಿಕೆ ತರುವಂತಹ ಸಂಗತಿ. ರೂಲ್ಸ್ ಮಾಡ್ತಾರೆ, ಆದರೆ ಅವರೇ ನಿಯಮಗಳನ್ನು ಪಾಲನೆ ಮಾಡಲ್ಲ. ಯಾರು ಈ ರೀತಿ ಬರೆದಿದ್ದಾರೆ, ಇಂಜಿನಿಯರ್ ಇರ್ಬೋದು, ಅಧಿಕಾರಿ ಇರ್ಬೋದು, ಕೂಡಲೇ ಎಚ್ಚೆತ್ಕೊಂಡು ಕ್ರಮ ವಹಿಸುವಂಥ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಎಚ್ಚೆತ್ಕೊಂಡು ಆಗಿರುವಂಥ ತಪ್ಪನ್ನು ತಿದ್ದುಪಡಿಸ್ತಾರ ಏನಂತೇಳಿ ಕಾದು ನೋಡಬೇಕು. ಒಟ್ಟಾರೆ ನಿಯಮ ರೂಪಿಸೋ ಬಿಬಿಎಂಪಿ ಅಧಿಕಾರಿಗಳು ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ, ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ. ಕೂಡಲೇ ಬಿಬಿಎಂಪಿ ಮುಖ್ಯ ಆಯುಕ್ತರು ತಪ್ಪನ್ನ ಸರಿಪಡಿಸೋ ಆದೇಶವನ್ನ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.